ವೆಲ್ಕಮ್ ಬ್ಯಾಕ್ ಟು ಅನದರ್ ಜಿಯೋಪೊಲಿಟಿಕಲ್ ಸೀರೀಸ್. ನಾವಿವತ್ತು ಚೈನಾ ಬಿಲ್ಡ್ ಮಾಡಕ್ ಹೋಗ್ತಾರೋ ದಿ ವರ್ಲ್ಡ್ ಬಿಗ್ಗೆಸ್ಟ್ ಡ್ಯಾಮ್ ಬ್ರಹ್ಮಪುತ್ರ ನದಿ ಮೇಲೆ ಅದ್ರ ವಿಚಾರನ ಮಾತಾಡೋದಕ್ಕೆ ಹೋಗ್ತಾ ಇದೀವಿ. ಈಗ ದೇಶದಲ್ಲಿ ಎಲ್ಲರೂ ಸಿಜೆಪಿ ಅದು ಮಾಡ್ತಾ ಇರೋ ಕೆಲಸಗಳಿಂದ ಫುಲ್ ಎಲ್ಲ ಡಿಸ್ಟ್ರಾಕ್ಟ್ ಆಗ್ಬಿಟ್ಟಿದ್ದಾರೆ. ಬಟ್ ಈ ಡಿಸ್ಟ್ರಾಕ್ಷನ್ ಅಲ್ಲೇ ಇಂಡಿಯಾಗೆ ಸಿಕ್ಕಾಪಟ್ಟು ಚಿಂತೆ ಮಾಡಬೇಕಾಗಿ ಬರ್ಬೋದಂತಹ ಪ್ರಾಬ್ಲಮ್ ಒಂದು ರೈಸ್ ಆಗ್ತಾ ಇದೆ. ಅದ್ರ ಬಗ್ಗೆ ನಾವಿವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಚೈನಾ ವರ್ಲ್ಡ್ ಅಲ್ಲಿ ಲಾರ್ಜೆಸ್ಟ್ ಹೈಡ್ರೋ ಪವರ್ ಪ್ರಾಜೆಕ್ಟ್ ನ ಆ ಬ್ರಹ್ಮಪುತ್ರ ನದಿ ಮೇಲೆ ಬಿಲ್ಡ್ ಮಾಡ್ತಾ ಇದ್ದಾರೆ. ಏನಂತ ಅಂದ್ರೆ ಆ ನದಿ ನಮ್ಗೆ ಬ್ರಹ್ಮಪುತ್ರ ಆದ್ರೆ ಅದು ಚೈನಾದಲ್ಲಿ ಇರ್ಬೇಕಾದ್ರೆ ಯಾರ್ಲಿಂಗ್ ಟಾಂಗ್ಸುಂಗ್ಪೋ ರಿವರ್ ಅಂತ ಕರೀತಾರೆ. ಈ ನದಿ ಚೈನಾ ಇಂದ ಹರ್ಕೊಂಡು ಅರುಣಾಚಲ್ ಪ್ರದೇಶಕ್ಕೆ ಬರುತ್ತೆ. ಅರುಣಾಚಲ್ ಪ್ರದೇಶದಿಂದ ಮತ್ತೆ ಬಾಂಗ್ಲಾದೇಶ್ಗೆ ಹೋಗುತ್ತೆ. ಸೊ ಈ ನದಿ ಮೇಲೆ ಚೈನಾ ವರ್ಲ್ಡ್ಸ್ ಬಿಗ್ಗೆಸ್ಟ್ ಡ್ಯಾಮ್ ನ ಕಟ್ತಾ ಇದೆ ಹೈಡ್ರೋ ಪವರ್ ಪ್ರಾಜೆಕ್ಟ್ ಗೋಸ್ಕರ. ಆದ್ರೆ ಈ ಹೈಡ್ರೋ ಪವರ್ ಪ್ರಾಜೆಕ್ಟ್ ಹಿಂದ್ಗಡೆ ಇರುವಂತಹ ಮಿಸ್ಟ್ರಿ ಏನಂತ ಅಂದ್ರೆ ಇದನ್ನ ಇಟ್ಕೊಂಡು ಇಂಡಿಯಾನ ಮುಂದೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಏನಂತ ಅಂದ್ರೆ ನನ್ನ ಹಿಂದಿನ ವಿಡಿಯೋಗಳಲ್ಲಿ ಹೇಳಿರೋ ಹಾಗೆ ಈ ನದಿಗಳ ಮೇಲೆ ಡ್ಯಾಮ್ ಕಟ್ಟೋದ್ರಿಂದ ಆ ದೇಶದ ಕ್ಲೈಮೆಟಿಕ್ ಕಂಡೀಷನ್ಸ್ ನ ನಾವು ಕಂಟ್ರೋಲ್ ಮಾಡಕ್ಕಾಗತ್ತೆ. ಅಂಡ್ ಅಲ್ಲಿ ಬರಗಾಲ ಬರ್ಬೇಕಾ, ಓವರ್ ಫ್ಲಡ್ಡಿಂಗ್ ಆಗ್ಬೇಕಾ, ಈ ಎಲ್ಲಾ ಸಿಚುಯೇಷನ್ ನಾವು ನಮ್ ಕೈಯಾರೆ ಕಂಟ್ರೋಲ್ ಮಾಡೋಂತಹ ಒಂದು ಸೂಪರ್ ಪವರ್ ನಮಗ್ ಸಿಗುತ್ತೆ. ಆದ್ರೆ ಚೈನಾ ಈ ಡ್ಯಾಮ್ ಕಟ್ಟೋದ್ರಿಂದ ಆ ಸೂಪರ್ ಪವರ್ ಅವ್ರ ಕೈಯಲ್ಲಿರುತ್ತೆ. ಇದು ಪ್ರಾಬ್ಲಮ್ ನಮಗ್ ಮಾತ್ರನೇ ಅಲ್ಲ, ಈ ಪ್ರಾಬ್ಲಮ್ ಬಾಂಗ್ಲಾದೇಶಕ್ಕೂ ಇದೆ. ಏನಕ್ಕಂತ ಅಂದ್ರೆ ಈ ನದಿ ಹರ್ಕೊಂಡ್ ಬರ್ತಾ ವಾಪಸ್ ಬಾಂಗ್ಲಾದೇಶ್ಗೂ ಹೋಗುತ್ತೆ. ಇಲ್ಲಿ ಓವರ್ ಫ್ಲಡಿಂಗ್ ಆದ್ರೆ ಬಾಂಗ್ಲಾದೇಶಲ್ಲೂ ಓವರ್ ಫ್ಲಡಿಂಗ್ ಆಗುತ್ತೆ. ನಾವ್ ಹೇಗೆ ವಾಟರ್ ಕಂಟ್ರೋಲ್ ಮಾಡಿ ಬಾಂಗ್ಲಾದೇಶ್ನ ಕಂಟ್ರೋಲ್ ಮಾಡ್ಬೋದು, ಅದೇ ತರ ಚೈನಾ ಬ್ರಹ್ಮಪುತ್ರ ರಿವರ್ ಮೇಲೆ ಕಂಟ್ರೋಲ್ ಮಾಡಿ ನಮ್ಮನ್ನ ಕಂಟ್ರೋಲ್ ಮಾಡುವಂತಹ ಪವರ್ ಅವ್ರಿಗೆ ಸಿಗುತ್ತೆ. ಇದು ಒಂದೇ ವಿಚಾರ. ಆದ್ರೆ ಜಿಯೋ ಪಾಲಿಟಿಕ್ಸ್ ಹೆಂಗ್ ವರ್ಕ್ ಆಗತ್ತೆ ಅಂತ ಅಂದ್ರೆ ಈ ವಿಚಾರಗಳನ್ನ ನಾವು ಡೈರೆಕ್ಟ್ ಆಗಿ ಇನ್ನೂ ಮಾತಾಡೋದಕ್ಕಾಗಲ್ಲ. ಸೊ ಏನಂತ ಅಂದ್ರೆ ನಮ್ಗೆ ಇನ್ನೂ ಒಂದು ಅಡ್ವಾಂಟೇಜ್ ಇದೆ. ಅವರು ಕಟ್ತಾ ಇರೋ ಡ್ಯಾಮ್ ಏನಿದೆಯಲ್ಲ ಅದು ಹೈಲಿ ಸಿಸ್ಮಿಕ್ ರೀಜನ್. ಅಲ್ಲಿ ಸಿಕ್ಕಾಪಟ್ಟೆ ಭೂಕಂಪಗಳು ಬರೋ ಚಾನ್ಸಸ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಸೊ ಈ ಭೂಕಂಪಗಳ ಕಾರಣದಿಂದ ಆ ಡ್ಯಾಮ್ ಇನ್ನೊಂದ್ ದಿವಸ ಯಾವಾಗಾದ್ರೂ ಒಡೆದೋದ್ರೆ ಅದರಿಂದ ಇಂಡಿಯಾಗೆ ಡಿಸ್ಅಡ್ವಾಂಟೇಜ್. ಇದನ್ನೇ ನಾವು ಮೇಜರ್ ಅಡ್ವಾಂಟೇಜ್ ಆಗಿ ಇಟ್ಕೊಂಡು ಇಲ್ಲಿಂದ UN ನಲ್ಲಿ ಹಾಗೆ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಾವು ನಮ್ಮ ವಾದನ ಯೂಸ್ ಮಾಡ್ಕೊಬಹುದು. ಸೊ ನೋಡೋಣ ಏನಾಗುತ್ತೆ ಫ್ಯೂಚರ್ ಅಲ್ಲಿ ಅಂತ. ಈ ಡ್ಯಾಮ್ ಕಟ್ಟೋದ್ರಿಂದ ನಮ್ಗಾಗೋ ಲಾಸ್ ಮತ್ತೆ ಡ್ಯಾಮೇಜ್ ಇನ್ನೂ ಜಾಸ್ತಿ ಆಗ್ತಾ ಹೋಗ್ಬೋದು ಅವ್ರೇನಾದ್ರೂ ಡ್ಯಾಮ್ ಕಟ್ಟಿದ್ರೆ ಭೂಮಿಯಲ್ಲಿ. ಸೊ ನೋಡೋಣ ಏನಾಗುತ್ತೆ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಡಿಬೇಟ್ ಅಂತ ಮುಂದಿನ ವಿಡಿಯೋಗಳಲ್ಲಿ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೀ. ಥ್ಯಾಂಕ್ ಯು.